ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಇವತ್ತೊಂದು ಹೊಸ ಡಿಸೈನ್ ಜೊತೆಗೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು. ನೋಡೋರಂತೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಡಿಸೈನು ತುಂಬಾ ಚೆನ್ನಾಗಿದೆ. ಇದಕ್ಕೆ ಬಾಲ್ ಚೈನ್, ಸ್ಟೋನ್ ಚೈನ್ ಕೂಡ ಆ್ಯಡ್ ಮಾಡಿದ್ದೆ ನಾನು. ಇಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕೋತಾ ಇದ್ದೀನಿ. ಸ್ಯಾಟಿನ್ ಸ್ಟಿಚ್ ಬಂದುಬಿಟ್ಟು ಮಾಮೂಲಿ ಯಾವಾಗಲೂ ಅಷ್ಟೇ 2ನೇ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿರ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇವತ್ತು ಒಂದು ಈ ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ನಿಮಗೆ ಸ್ಪೀಡ್ ಮಾಡಿಲ್ಲ ಫ್ರೆಂಡ್ಸ್. ಯಾಕಂದರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನೀವು ಎಷ್ಟು ಟೈಮ್ ತೊಗೊತೀರಾ ಒಂದು ಡಿಸೈನ್ ಕ್ಲಿಯರ್ ಮಾಡೋ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ವಿಡಿಯೋನ ಸ್ಪೀಡ್ ಮಾಡಿಲ್ಲ ನಾನು. ನಾನು ಯಾವ ಒಂದು ಸ್ಪೀಡಲ್ಲಿ ಮಾಡ್ತಾಯಿರ್ತೀನಿ ಅದೇ ಸ್ಪೀಡಲ್ಲಿರುತ್ತೆ. ಯಾಕೆ ಅಂದರೆ ನಿಮಗೂ ಒಂದು ಕನ್ಫರ್ಮೇಷನ್ಗೋಸ್ಕರ. ಅಂದರೆ ಮಿಷಿನು ನಾವು ಯಾವಾಗಲೂ ವಿಡಿಯೋದಲ್ಲಿ ತೋರಿಸುವಾಗ ತುಂಬ ಫಾಸ್ಟಾಗಿ ಓಡ್ತಾ ಇರುತ್ತೆ ಮಿಷಿನು. ನೀವು ಅಂದ್ಕೊಂಡಿರ್ತೀರ ತುಂಬ ಸ್ಪೀಡಾಗಿ ಇವರು ಮಿಷಿನ್ ತುಣಿತಾ ಇರ್ತಾರೆ, ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಿದೆ, ನಾವು ಮಾಡೋವಂಥ ಕೆಲಸ ಮಾಡುವಾಗ ಯಾಕೆ ಇಷ್ಟು ಸ್ಪೀಡ್ ಹೋಗಲ್ಲ ಮಿಷಿನು ಅಂತ ಅಂದ್ಬಿಟ್ಟು. ನೋಡಿ, ಇದರಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಥ್ರೆಡ್ಡನ್ನು ನಾನು ಪೈಪಿಂಗ್ ಥ್ರೆಡ್ಡನ್ನು ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ಪೈಪಿಂಗ್ ಥ್ರೆಡ್ ಫಿಲ್ ಮಾಡುವಾಗ ನನ್ನ ಹ್ಯಾಂಡ್ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ನಾವು ಒಂದು ಡಮ್ಮಿ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ಇದ್ರ ಮೇಲೆ. ಈ ಹ್ಯಾಂಡ್ ವರ್ಕಲ್ಲೆಲ್ಲ ಆದರೆ ಏನು ಮಾಡ್ತಾರೆ ಅಂತಂದರೆ, ಫಸ್ಟು ಒಂದು ಅಲ್ಲಲ್ಲೇ ಟಾಕ್ ಹಾಕ್ಕೊತಾರೆ, ಇಲ್ಲಾಂದರೆ ಗಮ್ ತೊಗೊಂಡು ಅಂಟಿಸ್ಕೊಂಡಿರ್ತಾರೆ ಥ್ರೆಡ್ಡನ್ನು. ಆದರೆ ಇಲ್ಲಿ ನೋಡ್ಬೋದು ನೀವು, ನಾನು ಬೆರಳು ಯಾವ ರೀತಿ ಇಟ್ಕೊಂಡಿದ್ದೀನಿ ಥ್ರೆಡ್ ಮೇಲೆ, ಬೋರ್ಡನ್ನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ, ನೀಟಾಗಿ ಗೊತ್ತಾಗುತ್ತೆ. ಫಿಲ್ ಮಾಡುವಾಗ ಅಷ್ಟೇ ಫ್ರೆಂಡ್ಸ್, ನೀವು ಎಷ್ಟು ದಪ್ಪ ಬೇಕಾದರೂ ಮಾಡ್ಬೋದು. ಮತ್ತು ನಮಗಿದು ಸ್ವಲ್ಪ ಸಣ್ಣನೇ ಇರಲಿ ಅನ್ನೋದಕ್ಕೆ ನಾನು ಒಂದೆಳೆ ದಾರಾನ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ಅಂದರೆ ಒಂದೆಳೆ ಪೈಪಿಂಗ್ ಥ್ರೆಡ್ ತೊಗೊಂಡು. ಕೆಲವೊಂದು ಟೈಮು ಈ ಪೈಪಿಂಗ್ ಥ್ರೆಡ್ ತುಂಬ ಹೈಲೈಟಾಗಿ ಕಾಣಿಸ್ಲಿ, ತುಂಬ ದಪ್ಪ ಬರಲಿ ಅಂತ ಅಂದಾಗ ನೀವು ಇದನ್ನು 2 ಎಳೆ ಕೂಡ ಜೋಡಿಯಲ್ಲಿ ಇಟ್ಕೊಂಡು ಹಾಕ್ಕೊಂಡು ಈ ಥರ ಒಂದು ಫಿಲ್ಲಿಂಗ್ನ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಫಿಲ್ಲಿಂಗ್ ಮಾಡೋದ್ರಲ್ಲಿ ತುಂಬ ವಿಧಗಳಿದೆ ಫ್ರೆಂಡ್ಸ್, ಒಂದೇ ಥರ ಅಂತ ಏನೂ ಇಲ್ಲ. ಇದು ಬಂದುಬಿಟ್ಟು ಒಂದು ಟೈಲರ್ ಒಬ್ಬರು ತೊಗೊಂಡು ಕೊಟ್ಟಿದ್ರು ನನಗೆ. ಅವರು ನಮ್ಮ ಏರಿಯಾದಲ್ಲೇ ಇದ್ದಾರೆ. ಟೈಲರ್ ಅವರು ಕೊಟ್ಟಿದ್ದು ಇದು. ಸ್ಟಿಚಿಂಗ್ ಏನು ನಂಗೆ ಬಂದಿರಲಿಲ್ಲ ಫ್ರೆಂಡ್ಸ್, ಓನ್ಲಿ ಏನಿದ್ರು ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕೆ ಮಾತ್ರ ಕೊಟ್ಟಿದ್ರು. ಫಿಲ್ ಮಾಡುವಾಗ ನೀವು ಮೆಜರ್ಮೆಂಟ್ ಎಷ್ಟು ಇಟ್ಕೊಂಡಿರ್ತೀರಾ ಅಂತ ಕೇಳ್ತಿರ್ತೀರ. ಮೆಜರ್ಮೆಂಟ್ ಏನಪ್ಪ ಅಂತಂದರೆ, ಇದಕ್ಕೂ ಅಷ್ಟೇ ನಾನು ಮಿನಿಮಮ್ 3ನೇ ನಂಬರ್ನಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ದಪ್ಪ ಬರಲಿ ಅಂತ. ಮತ್ತು ಇದಕ್ಕೆ ನೀವು 2 ಟೈಮ್ಸೇ ಹಾಕಬೇಕು ಅನ್ನೋದೇನಿರಲ್ಲ ಫ್ರೆಂಡ್ಸ್. ಸ್ವಲ್ಪ ಚೆನ್ನಾಗಿ ಫಿಲ್ಲಿಂಗ್ ನೀಟಾಗಿ ಬರಲಿ ಅಂತಂದರೆ 1, 2 ಅಥವಾ 3 ಟೈಮ್ ಕೂಡ ನೀವು ಹಾಕ್ಕೋಬೋದು. ನೋಡಿ, ಎಲ್ಲೂ ನಿಮಗೆ ವೈಟ್ ಕಲರ್ ದಾರ ಏನು ನಾವು ಹಾಕಿರ್ತೀವಲ್ವ ಅದು ಕಾಣಿಸಲ್ಲ. ಮತ್ತು ಇದು ಮಾಡುವಾಗ ಸ್ವಲ್ಪ ನೀವು ಮಿಷಿನಲ್ಲಿರುವಂಥ ಸ್ಕ್ರೂನ ಸ್ವಲ್ಪ ಲೂಸ್ ಮಾಡಿ, ಆಗ ನಿಮಗೆ ತುಂಬ ಟೈಟಾಗಿ ಎಳ್ಕೊಂಡು ಬರಲ್ಲ ಸ್ಟಿಚ್ಚು. ಒಂಥರ ನೀಟಾಗಿ ಸಾಫ್ಟಾಗಿ ಕಾಣಿಸುತ್ತೆ ನೀವು ನೋಡುವಾಗ. ನೀವು ಯಾವಾಗ ಮಿಷಿನ್ನ ನಾರ್ಮಲ್ ಇಟ್ಕೊಂಡು ಮಾಡ್ತೀರಾ ಆಗೇನಾಗುತ್ತೆ ಅಂತಂದರೆ ತುಂಬ ಟೈಟ್ ಆಗಿಬಿಟ್ಟು ಅಲ್ಲಲ್ಲೇ ಎಳ್ಕೊತಾ ಇರುತ್ತೆ ಥ್ರೆಡ್, ಓಕೆನಾ? ಮತ್ತು ಈ ಒಂದು ಬ್ಲೌಸ್ ಪೀಸಲ್ಲಿ ಗೋಲ್ಡ್ ತುಂಬ ಹೈಲೈಟ್ ಮಾಡಿಬಿಟ್ಟಿದ್ರು. ತುಂಬ ಹೆವಿ ಗೋಲ್ಡ್ ಇದ್ದಿದ್ದರಿಂದ ಇದಕ್ಕೆ ನಾನು ಗೋಲ್ಡ್ ಜರಿ ಥ್ರೆಡ್ಡನ್ನು ತುಂಬ ಕಡಿಮೆ ಯೂಸ್ ಮಾಡಿದ್ದೀನಿ. ತುಂಬ ಅತಿ ಗೋಲ್ಡನ್ನು ನಾನು ಯೂಸ್ ಮಾಡಿಲ್ಲ, ಯಾಕಂದರೆ ಕಾಣೋದಿಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಇವರು ಸ್ಯಾರಿ ಕೂಡ ಕೊಟ್ಟಿರಲಿಲ್ಲ ಫ್ರೆಂಡ್ಸ್. ಈ ಬಾರ್ಡರಲ್ಲಿ ಏನು ಬ್ಲೂ ಕಲರ್ ಬಾರ್ಡರ್ ಬಂದಿತ್ತು ಸ್ಯಾರಿಗೆ, ಆ ಬಾರ್ಡರ್ ಕಲರ್ನ ನಾವಿಲ್ಲಿ ಪಿಸ್ತಾ ಗ್ರೀನ್ ಕಲರ್ ಇತ್ತು, ಅಂದರೆ ಪ್ಯಾರೆಟ್ ಗ್ರೀನ್ ಕಲರೇ ಹೆಚ್ಚು ಕಮ್ಮಿ ಬರ್ತಾಯಿತ್ತು. ಇದು ಅದಕ್ಕೆ ಸ್ಕೈ ಬ್ಲೂ ಬರೋವಂಥ ಕಲರ್ ಇದ್ದಿದ್ದು ಬಾರ್ಡ್ರು. ಆ ಬಾರ್ಡರ್ ಕಲರ್ನ ಇಟ್ಕೊಂಡು ಇಲ್ಲಿ ವರ್ಕ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಯಾರೆಲ್ಲ ಬಿಗಿನರ್ಸ್ ಇರ್ತೀರಲ್ವ ಅವರೆಲ್ಲರೂ ಅಷ್ಟೇ ಒಂಥರ ಈ ಥರ ಒಂದು ಕಲರ್ನ ಸೆಲೆಕ್ಟ್ ಮಾಡಿ, ಈ ಥರ ತುಂಬ ಗೋಲ್ಡ್ ಓವರ್ ಇದ್ದಾಗ ಈ ಥರ ಒಂದು ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಸುಲಭ ಆಗುತ್ತೆ. ಯಾಕೆ ಅಂತಂದರೆ ನಾವು ಗೋಲ್ಡ್ ಮೇಲೆ ಗೋಲ್ಡನ್ನ ಹೈಲೈಟ್ ಮಾಡ್ತೀವಿ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಅಂದರೆ ನಾವು ಹಾಕುವಂಥ ವರ್ಕು ತುಂಬ ಹೈಲೈಟಾಗಿ ಕಾಣಿಸಲ್ಲ. ಈ ರೀತಿ ಗೋಲ್ಡ್ಗೆ ನೋಡಿ, ನೀವು ಬಾರ್ಡರಲ್ಲಿ ಇದ್ದಂಥ ಕಲರ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಬಾಲ್ ಚೈನು ಅಷ್ಟೇ ಆದಷ್ಟು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಹಾಕಿ, ಆವಾಗ ನೀಡ್ಲು ಬಂದುಬಿಟ್ಟು ಬಾಲ್ ಚೈನ್ ಮೇಲೆ ಬಿದ್ದು ನೀಡ್ಲು ಕಟ್ಟಾಗಲ್ಲ, ಓಕೆನಾ? ಮತ್ತು ಆದಷ್ಟು ಸೈಡಲ್ಲಿ ಈ ಥರ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡ್ರೆ ನಿಮಗೆ ಎಲ್ಲೂ ಕೂಡ ಲೂಸ್ ಬರೋದಾಗಲಿ, ಫಿನಿಶಿಂಗ್ ಚೆನ್ನಾಗಿ ಕಾಣದೇ ಇರೋವಂಥದ್ದಾಗಲಿ ಆಗಲ್ಲ. ನೀಟಾಗಿ ಕಾಣಿಸ್ತಾ ಇರುತ್ತೆ ನಾವು ಹಾಕುವಂಥದ್ದು. ಇಲ್ಲಿ ನಾನು 1.5 ಇಂಚಿಗೆ ನಾನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮಾರ್ಕ್ ಮಾಡೋದನ್ನು ಕೂಡ ತೋರಿಸಿದ್ದೀನಿ ನಿಮಗೆ. ಒಂದು ಪೆನ್ಸಿಲ್ ಇಟ್ಕೊಂಡು ಟೇಪ್ ತೊಗೊಂಡು 1.5 ನಂಬರ್ಗೆ ಇಂಚಿಗೆ ಒಂದೊಂದು ಡಾಟ್ನ ಇಟ್ಕೊಳ್ಳಿ. ಡಾಟ್ ಇಟ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಡಿಸೈನು ಒಂದೇ ಒಂದು ಮೆಜರ್ಮೆಂಟಲ್ಲಿ ಬರುತ್ತೆ. ಅಂದರೆ ಒಂದು ಕಡೆ ದೊಡ್ಡದು, ಒಂದು ಕಡೆ ಚಿಕ್ಕದು, ಆ ಥರ ಬರಲ್ಲ. ಏನು ನಾನು ಡಾಟ್ ಇಟ್ಟಿದ್ದೀನಲ್ವಾ, ಆ ಡಾಟ್ ಮೇಲೆ ನಾನು ಕರೆಕ್ಟಾಗಿ ಒಂದು ಫ್ಲವರ್ನ ಕ್ರಿಯೇಟ್ ಮಾಡ್ಕೊತೀನಿ. ಅದು ಬಂದುಬಿಟ್ಟು 4 ಪೆಟಲ್ಸ್ ಇರೋವಂಥ ಒಂದು ಫ್ಲವರು, ಓಕೆನಾ? ಇಲ್ಲಿ
ಒಂದು 5-6 ಪೆಟಲ್ಸ್ ಇರೋವಂಥದ್ದನ್ನು ಬೇಕಾದರೆ ಹಾಕ್ಕೋಬೋದು. ಆದರೆ ನಾನು ಕಳಿಸಿದ್ದೆ ಅವ್ರಿಗೆ ಡಿಸೈನು, ತುಂಬ ಡಿಸೈನ್ಸ್ನ ತೋರಿಸಿದಾಗ ಅವರು ಇಲ್ಲ ಇದೇ ಇರಲಿ ಅಂತ ಸೆಲೆಕ್ಟ್ ಮಾಡಿದರು. ಆ ಡಿಸೈನಲ್ಲಿ ಇದೇ ಥರನೇ ಇದ್ದಿದ್ದು. ಇದನ್ನು ಕೂಡ ಕಂಪ್ಯೂಟರ್ ಮಿಷಿನಲ್ಲಿ ಕೂಡ ಇದ್ದಂಥ ಡಿಸೈನ್ ಇದು. ನಾನು ಅವರಿಗೆ ನಮ್ಮ ರಾಲ್ಸನ್ ಮಿಷಿನಲ್ಲಿ ಮಾಡಿಕೊಟ್ಟಿದ್ದೀನಿ. ನಾನು ಹೇಳೋದೇನಪ್ಪ ಅಂತಂದರೆ, ಒಂದು 5-6 ಲಕ್ಷ ಖರ್ಚು ಮಾಡಿ ನೀವು ಬಂಡವಾಳ ಹಾಕ್ಕೊಂಡು ಕಂಪ್ಯೂಟರ್ ಮಿಷಿನ್ ತೊಗೊಂಡು ನೀವು ವರ್ಕ್ ಮಾಡಿ ನೀವು ಅರ್ನ್ ಮಾಡ್ತೀರಾ ಅಂತಂದರೆ ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಯಾಕೆ ಅಂತಂದರೆ ನಿಮ್ಮ ಹತ್ರ ಹೆವಿ ಕಸ್ಟಮರ್ಸ್ ಇಲ್ಲ ಅಂತ ಅಂದರೆ, ಅಥವಾ ನೀವು ಇನ್ನೂ ಬಿಗಿನರ್ ಆಗಿದ್ದರೆ, ಅಂದರೆ ಟೈಲರ್ ಕೆಲಸದಲ್ಲಿ ನೀವು ಬಿಗಿನರ್ ಆಗಿದ್ದರೆ ನಿಮಗೆ ಕಷ್ಟ ಅನಿಸುತ್ತೆ. ತುಂಬ ವರ್ಕ್ ಮಾಡಿ ಕೊಟ್ಟು ಕಸ್ಟಮರ್ಸ್ ಬಂದು ನೀವು ಆ ಲೋನ್ನ ತೀರಿಸಿ ನೀವು ಮಾಡಬೇಕು ಅಂತಂದರೆ, ಯಾಕಂದರೆ ಹೆವಿ ಬಂಡವಾಳ ಹಾಕ್ದಾಗ ಅದನ್ನು ನಾವು ಮತ್ತೆ ವಾಪಸ್ ತೆಗಿಯೋದಿದೆಯಲ್ಲ, ತುಂಬ ಕಷ್ಟ ಇದೆ. ಆದರೆ ನೋಡಿ ಈ ಮಿಷಿನ್ಗೆ ಆ ಥರ ಇಲ್ಲ ಫ್ರೆಂಡ್ಸ್. 15,000-20 ಸಾವಿರ ಒಳಗಡೆ ನಿಮಗೆ ಮಿಷಿನ್ ಬಂದ್ಬಿಡುತ್ತೆ. ನೀವು ಆರಾಮಾಗಿ ಒಂದು 15,000-20 ಸಾವಿರ ನೀವು ಟೈಲರಿಂಗ್ ಮಿಷಿನ್ಗೆ ಏನು ದುಡ್ಡು ಕೊಟ್ಟಿರ್ತೀರಲ್ವ ಅಷ್ಟೇ ದುಡ್ಡಲ್ಲಿ ನೀವು ಈ ಮಿಷಿನ್ನ ತೊಗೊಂಡು ನೀವು ಅರ್ನ್ ಮಾಡ್ಬೋದು. ಯಾಕಂದರೆ ಮಿಷಿನ್ ತೊಗೊಂಡಿದ್ದು 1 ವರ್ಷದ ಒಳಗಡೆ ನೀವು ಅಷ್ಟು ದುಡ್ಡನ್ನ ನೀವು ಆರಾಮಾಗಿ ಸಂಪಾದನೆ ಮಾಡಿರ್ತೀರ ಅಂತ ನಾನು ಹೇಳ್ಬೋದು. ಯಾಕಂದರೆ ವರ್ಕ್ಗೆ ಅಷ್ಟೇ ಒಂದು ಇವಾಗ ಬೆಲೆ ಇದೆ. ಯಾಕೆಂದರೆ ಅಷ್ಟು ನಡೀತಾ ಇದೆ ಈಗ. ಪ್ರತಿಯೊಬ್ಬರು ಅಷ್ಟೇ ಸುಮಾರಾಗಿರೋದು ಒಂದು ಸೀರೆ ತೊಗೊಂಡ್ರು ಈಗೆಲ್ಲ ಸೀಸನ್ ಇರೋದ್ರಿಂದ ವರ್ಕ್ ಹಾಕ್ಸಿನೇ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋಣ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ನೋಡಿ ಇಲ್ಲಿ ಗೋಲ್ಡ್ ಜಾಸ್ತಿ ನಾನು ಎಲ್ಲೂ ಯೂಸ್ ಮಾಡಿಲ್ಲ. ಈ ಫ್ಲವರ್ಸಿಗೆ ಮಾತ್ರ ಗೋಲ್ಡ್ ಜರಿ ಥ್ರೆಡ್ಡಿಂದನೇ ಹಾಕ್ಕೋತಾ ಇದ್ದೀನಿ. ಮತ್ತು ಗೋಲ್ಡ್ ಕಲರ್ ಜರಿ ಥ್ರೆಡ್ನ ನೀವು ಯೂಸ್ ಮಾಡುವಾಗ ಏನು ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಸ್ಕ್ರೂನ ಟೈಟ್ ಮಾಡಿ, ಅಂದರೆ ಲೂಸ್ ಮಾಡಬೇಡಿ. ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡುವಾಗ ಮಿಷಿನಲ್ಲಿರುವಂಥ ಸ್ಕ್ರೂನ ನೀವು ಲೂಸ್ ಮಾಡಬೇಕು. ಜರಿ ಥ್ರೆಡ್ಡಲ್ಲಿ ಮಾಡುವಾಗ ಟೈಟ್ ಮಾಡಬೇಕು. ಈ ಒಂದು ಮೆಥಡ್ನ ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಎಲ್ಲ ಥ್ರೆಡ್ಡಿಗೂ ಒಂದೇ ಥರ ಮ್ಯಾಚ್ ಆಗೋದಿಲ್ಲ ನಾವು ಮಿಷಿನು, ಓಕೆನಾ. ಆವಾಗವಾಗ ನಾವು ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ತಕ್ಕಂತೆ ಒಂಚೂರು ಸ್ಕ್ರೂ ಲೂಸು ಟೈಟು ಮಾಡಿಕೊಂಡು ಮಾಡಬೇಕಾಗತ್ತೆ. ಮತ್ತು ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವುದೇ ಒಂದು ಇದರಲ್ಲೂ ಫಾಸ್ಟ್ ಮಾಡ್ತಾ ಇಲ್ಲ, ತುಂಬ ಸ್ಲೋ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಬಿಗಿನರ್ಸ್ ಏನು ಮಾಡ್ತೀರಾ ಅಂದರೆ ಮಿಷಿನ್ ದಬ 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 ಹೋಗ್ತಾ ಇರುತ್ತೆ, ತುಂಬ ಸ್ಪೀಡ್ ಇಟ್ಕೊಂಡಿರ್ತೀರ. ಆದರೆ ನಿಮಗೆ ಮೂವ್ ಮಾಡಲಿಕ್ಕೆ ಬರ್ತಾ ಇರಲ್ಲ, ಬೋರ್ಡ್ನ ಮೂವ್ ಮಾಡೋಕ್ಕೆ ಬರಲ್ಲ. ಅದು ಒಂದು ಪ್ರಾಬ್ಲಮ್ ಮಾಡ್ಕೊತೀರ. ಯಾಕೆ ಅಂದರೆ ನಾವು ವೀಡಿಯೋದಲ್ಲಿ ನಾವು ಏನು ತೋರಿಸ್ತಾ ಇರ್ತೀವಲ್ವ, ಆವಾಗ ನಮ್ಮ ವೀಡಿಯೋಸಲ್ಲಿ ಏನಾಗಿರುತ್ತೆ ಅಂದರೆ ತುಂಬ ಹೆವಿ ಫಾಸ್ಟು ಟಕ 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 ಮೂವ್ ಮಾಡ್ತಾ ಇರ್ತೀವಿ ಬೋರ್ಡ್ನ. ನೀವೇನು ಅಂದ್ಕೊಂಡಿರ್ತೀರ, ಅಪ್ಪ ಇವ್ರು ಎಷ್ಟು ಫಾಸ್ಟ್ ಮೂವ್ ಮಾಡ್ತಿದ್ದಾರಲ್ವ, ಎಷ್ಟು ಬೇಗ ಬೇಗ ಹಾಕ್ತಿದ್ದೀರಲ್ವ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಂಡಿರ್ತೀರ. ಆದರೆ ಆ ಥರ ಏನೂ ಇರಲ್ಲ ಫ್ರೆಂಡ್ಸ್. ನಾವು ಕೂಡ ನಿಧಾನವಾಗೇ ವರ್ಕ್ ಮಾಡ್ತೀವಿ. ತುಂಬ ಆ ಥರ ಅರ್ಜೆಂಟಲ್ಲಿ ವರ್ಕ್ ಮಾಡಿದ್ರೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರಲ್ಲ. ಯಾವುದೇ ಕೆಲಸ ಮಾಡಿ ಒಂದು ಫಿನಿಶಿಂಗ್ ಬರೋ ಥರ ನೋಡಿಕೊಂಡು ಕೆಲಸ ಮಾಡಿ. ಅವರು ತುಂಬಾ ಇಷ್ಟಪಟ್ಟರು ಇದನ್ನು. ಟೈಲರ್ ಬಂದಿದ್ರಲ್ವ, ಅವರು ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿದ್ರು. ನಾನು ಅಂದರೂ ಹೇಳಿದೆ, ನಿಮಗೆ ಜರಿ ಥ್ರೆಡ್ ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಬ್ಲೂ ಥ್ರೆಡ್ಡೇ ಜಾಸ್ತಿ ಇದು ಮಾಡಿದ್ದೀನಿ. ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ವರ್ಕು, ನಂಗೆ ತುಂಬ ಇಷ್ಟ ಆಯಿತು, ಇದು ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ಇಷ್ಟಪಟ್ಟರು ಅವರು. ಅವ್ರು ಹೇಳೋದೇ ನಮಗೊಂದು ಖುಷಿ ಅಲ್ವಾ ಫ್ರೆಂಡ್ಸ್. ಏನು ಗೊತ್ತಾ, ಅವ್ರು ಕೊಡೋ ದುಡ್ಡೇ ನಮ್ಮ ಹತ್ರ ಉಳಿಯಲ್ಲ. ನಾನು ಅದನ್ನು ಯಾವಾಗಲೂ ನೆನಪು ಮಾಡ್ಕೊತೀನಿ. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಅದು ನಮ್ಗೆ ಉಳಿಯಲ್ಲ. ಅವರಿಂದ ಒಂದು ರೆಸ್ಪಾನ್ಸ್, ಒಂದು ಒಳ್ಳೆಯ ಅಭಿಪ್ರಾಯ ಸಿಗುತ್ತಲ್ವ, ಅದು ನಮ್ಮ ಮೈಂಡಲ್ಲಿ ಯಾವಾಗಲೂ ಉಳ್ಕೊಂಡಿರುತ್ತೆ. ಹೌದಲ್ವ, ನಾವು ಮಾಡಿದ ಕೆಲಸ ಅವ್ರಿಗೆ ಇಷ್ಟ ಆಯಿತು ಅಂತ. ಅದಕ್ಕೋಸ್ಕರ ಹೇಳ್ತೀನಿ, ಅರ್ಜೆಂಟ್ ಮಾಡ್ಕೊಂಡು ಕೆಲಸ ಹಾಳು ಮಾಡ್ಕೋಬೇಡಿ, ನಿಧಾನವಾಗಿ ಪ್ರಯತ್ನ ಪಡಿ, ಎಲ್ಲದೂ ಚೆನ್ನಾಗೇ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಇದಕ್ಕೆ ನಾನಿಲ್ಲಿ ಔಟ್ಲೈನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಗೋಲ್ಡ್ ಜರಿ ಥ್ರೆಡ್ ಹಾಕಿದ್ದಾಗ ನೀವು ಸಿಲ್ಕ್ ಥ್ರೆಡ್ಡು ಬ್ಲೂ ಕಲರ್ ಏನು ಆ ಬಾರ್ಡ್ರ್ ಕಲರ್ ಇತ್ತಲ್ವ, ಅದನ್ನೇ ತೊಗೊಂಡು ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇರೋದ್ರಿಂದ, ಅಂದರೆ ಔಟ್ಲೈನ್ ಮಾಡ್ಕೊಳ್ಳೋದ್ರಿಂದ ನೋಡಿ ಆ ಫ್ಲವರ್ ಶೇಪು ನೀಟಾಗಿ ಕಾಣಿಸ್ತಿದೆ ನಿಮಗೆ. ಇಲ್ದಿದ್ರೆ ಆ ಗೋಲ್ಡ್ ಮೇಲೆ ಗೋಲ್ಡು ಕಾಣಿಸ್ತಾನೆ ಇರಲಿಲ್ಲ. ಈ ಎಲ್ಲ ಒಂದು ಚಿಕ್ಕ ಚಿಕ್ಕ ಒಂದು ಇನ್ಫಾರ್ಮೇಷನ್ಸ್ನ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಕೂಡ ಎಂಬ್ರಾಯ್ಡ್ರಿ ಮಾಡೋದನ್ನು ಕಲಿಬೋದು ಫ್ರೆಂಡ್ಸ್. ಏನು ಗೊತ್ತಾ, ಈಗ ಇದೇ ಚಾನಲಲ್ಲಿ ಕೂಡ ನಾನು ಕ್ಲಾಸಸ್ಗೂ ಜೊತೆಗೆ ಇದರಲ್ಲೂ ಸಮೇತ ವೀಡಿಯೋಸ್ನ ಹಾಕ್ತಾ ಇರ್ತೀವಲ್ವ, ಇದನ್ನು ನೋಡಿ ಆರಾಮಾಗಿ ಕಲಿಬೋದು. ತುಂಬಾ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀವಿ. ಆದರೆ ನೀವು ಫುಲ್ ವೀಡಿಯೋಸ್ ನೋಡಬೇಕಷ್ಟೇ. ಫುಲ್ ವೀಡಿಯೋಸ್ ನೋಡೋದ್ರಿಂದ ನಿಮಗೆ ಮಧ್ಯೆ ಏನು ಇನ್ಫಾರ್ಮೇಷನ್ಸ್ ಹೇಳ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಶೇಪ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಸ್ಯಾರಿ ಬಾರ್ಡರಲ್ಲಿ ಬಂದುಬಿಟ್ಟು ಫುಲ್ಲು ಪೀಕಾಕ್ ಡಿಸೈನ್ ಇತ್ತು ಫ್ರೆಂಡ್ಸ್. ಆದರೆ ಪೀಕಾಕ್ ಶೇಪ್ಗೆ ಬೇಡ ಅಂತ ಹೇಳಿದ್ರು ಅವ್ರು. ಪೀಕಾಕ್ ಡಿಸೈನ್ ಬೇಡ, ಸ್ವಲ್ಪ ಅದೇ ಥರ ರಿಲೇಟೆಡಲ್ಲಿ ಕಾಣೋ ಥರ ಇರಲಿ, ಒಂಥರ ನವಿಲು ಗರಿ ಥರನೇ ಬರಲಿ ಅಂತ ಹೇಳಿದ್ದಕ್ಕೆ ಈ ಡಿಸೈನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ನೋಡಿ ಇಲ್ಲಿ ಫುಲ್ಲೂ ನೀವು ಇವಾಗ ಏನು ನೋಡ್ತಿದ್ದೀರಲ್ವ, ಇದು ಫುಲ್ಲೂ ಬ್ಲೂ ಕಲರ್ ಥ್ರೆಡ್ಡಿಂದನೇ ಕ್ರಿಯೇಟ್ ಆಗಿದೆ. ಆ ಫ್ಲವರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ. ಆದರೆ ರಿಯಲಾಗಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮ್ಮ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತಿದೆಯೋ ನಂಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ನಾವು ಇದನ್ನು ಫ್ರಂಟ್ ಸೆಲ್ಫಿ ಕ್ಯಾಮ್ರಾದಲ್ಲಿ ಇಟ್ಕೊಂಡು ನಾನು ವೀಡಿಯೋ ಮಾಡಿರ್ತೀನಿ. ಅದು ಹೇಗೆ ಕಾಣ್ತಿದೆ ಅಂತ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವೀಡಿಯೋಸ್ಗೆ ಒಂದು ಲೈಕ್ ಕೊಡ್ತಾ ಹೋಗಿ. ನೀವು ಕೊಡೋ ಲೈಕಿಂದನೇ ನಾವು ಇನ್ಸ್ಪೈರ್ ಆಗ್ತೀವಿ, ತುಂಬ ವೀಡಿಯೋಸ್ನ ಹಾಕಲಿಕ್ಕೆ ಕೂಡ ಇಷ್ಟಪಡ್ತೀವಿ.
ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಯಾರು ಅಷ್ಟೇ ಫ್ರೆಂಡ್ಸ್, ಏನು ಗೊತ್ತಾ, ಇನ್ನು ಹಬ್ಬಗಳು ಸಾಲಾಗಿ ಬರ್ತಾ ಇರೋದ್ರಿಂದ ತುಂಬಾ ಪ್ರಿಪ್ರೇಷನ್ಸ್ ಇರುತ್ತೆ ಹಬ್ಬಕ್ಕೋಸ್ಕರ. ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಯಾಕೆ ಅಂತಂದರೆ ನಾವು ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ವ, ಅದಕ್ಕೋಸ್ಕರ. ನೋಡಿ ಈಗ ಹಬ್ಬ 21, 22 ಅನಿಸುತ್ತೆ. ಅಷ್ಟು ಒಳಗಡೆ ಬಟ್ಟೆಗಳೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ಹೆವಿ ಬಟ್ಟೆಗಳಿದೆ, ಎಲ್ಲ ಕ್ಲಿಯರ್ ಮಾಡಿ ಜೊತೆಗೆ ಮನೇಲಿ ಕ್ಲೀನಿಂಗ್ ಆಗಬೇಕು. ಮನೆ ಕ್ಲೀನಿಂಗಿಂದ ಹಿಡಿದು ಎಲ್ಲ ಆಗಬೇಕು. ಆದರೆ ಈ ಸರ್ತಿ ನಾನು ಸ್ವಲ್ಪ ಕೆಲಸ ಕಡಿಮೆ ಇದೆ ಅನ್ಕೋತೀನಿ. ಏಕೆಂದರೆ ಮೊನ್ನೆ ಎಲ್ಲ ನಮ್ಮ ಮನೆಯಲ್ಲಿ ರೀಸೆಂಟಾಗಿ ಪೇಂಟ್ ಮಾಡಿಸಿದ್ವಿ ನಾವು. ಅಂದರೆ ವುಡ್ ವರ್ಕ್ ಎಲ್ಲ ಮಾಡಿಸಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಟಿ ವಿ ಯೂನಿಟ್ ಎಲ್ಲ ಮಾಡಿಸ್ಬೇಕಿತ್ತು, ಅದೆಲ್ಲ ಮಾಡಿಸಿದ್ವಿ. ವಾಲ್ ಫುಲ್ ಮಾಡಿದ್ದಾರೆ. ಅದೆಲ್ಲ ಆದಮೇಲೆ ನಾವು ಪೇಂಟ್ ಎಲ್ಲ ಚೇಂಜ್ ಮಾಡಿದ್ವಿ. ಫಸ್ಟು ಆರೆಂಜ್ ಪಿಂಕ್ ಏನೋ ಮಾಡ್ಕೊಂಡಿದ್ವಿ, ಇವಾಗ ಫುಲ್ ವೈಟೇ ಮಾಡ್ಕೊಂಡಿದ್ದೀವಿ. ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಕಲರ್ ಬೇಡ, ಪ್ಯೂರ್ ವೈಟ್ ಇರಲಿ ಅಂತ ಹೇಳಿ ನಮ್ಮ ಮಕ್ಕಳು ಇಷ್ಟಪಟ್ಟರು. ಯಾಕಂದರೆ ವೀಡಿಯೋಸ್ ಮಾಡಲಿಕ್ಕೆ ಅವರೆಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಇರೋದ್ರಿಂದ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಅವರಿಗೆ ಬ್ಯಾಕ್ಗ್ರೌಂಡು ಸ್ವಲ್ಪ ವೈಟ್ ಆಗಿದ್ದರೆ ಯಾವುದೇ ಕಲರ್ ಬಟ್ಟೆಗಳು ಹಾಕ್ಕೊಂಡಾಗ ನಮಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅವರು ವೈಟ್ ಇರಲಿ ಅಂತೇಳಿ ಇಷ್ಟಪಟ್ಟರು. ಅದಕ್ಕೋಸ್ಕರ ಪ್ಯೂರ್ ವೈಟ್ ಮಾಡಿಸಿದ್ದೀವಿ. ವೈಟ್ ಪೇಂಟ್ ಮಾಡೋದಿರಲಿ ಫ್ರೆಂಡ್ಸ್, ನಿಜ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಕ್ಲೀನ್ ಮಾಡ್ತಾನೆ ಇರಬೇಕು, ಬೇಗ ಗಲೀಜಾಗುತ್ತೆ ಗೋಡೆಗಳು ವೈಟ್ ಕಲರ್ ಇರೋದ್ರಿಂದ. ಜೊತೆಗೆ ಈಗ ಈ ಸರ್ತಿ ಹಬ್ಬದ್ದು ಕ್ಲೀನಿಂಗಲ್ಲಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಮೇಲಿರೋ ಪಾತ್ರೆಗಳಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ನಾನು ಮುಗಿಸಿದ್ದೀನಿ. ಏನಿದ್ರು ನಾವು ಡೈಲಿ ಏನು ಯೂಸ್ ಮಾಡ್ತಾಯಿದ್ದೀವಿ ಅಷ್ಟು ಮಾತ್ರ ಕೆಳಗಡೆದು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅಡುಗೆ ಮನೆಯಲ್ಲಿ ಕಿಚನ್ ಮತ್ತು ರೂಮು ಇದೆಲ್ಲ ಕೆಳಗಡೆ ಏನು ವಸ್ತುಗಳು ಇಟ್ಕೊಂಡಿರ್ತೀವಿ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಈಗ ಡಿಸೈನ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೀವು ಖಂಡಿತ ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾರೆಲ್ಲ ಈ ಡಿಸೈನ್ನ ಟ್ರೈ ಮಾಡ್ತೀರಾ, ಯಾರು ಎಂಬ್ರಾಯ್ಡ್ರಿ ಹಾಕ್ತೀರಾ ಈ ಡಿಸೈನ್ನ, ಅವರು ದಯವಿಟ್ಟು ನನಗೆ ಒಂದು ಫೋಟೋನ ಶೇರ್ ಮಾಡಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ನಂಬರು, ಇದೇ ನಂಬರಿಗೆ ಫೋಟೋ ಶೇರ್ ಮಾಡಿ ನೋಡೋಣ. ನಿಮ್ಮ ಸ್ಯಾರಿ ಕಾಂಬಿನೇಷನ್ ಯಾವ ಥರ ಕಾಣಿಸ್ತಿದೆ, ನೀವು ಯಾವ ರೀತಿ ಈ ವರ್ಕ್ನ ಹಾಕಿದ್ದೀರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ನೋಡೋಣ ಎಷ್ಟು ಜನ ಫೋಟೋಸ್ ಹಾಕ್ತೀರಾ ಅಂತ. ನೀವು ಎಷ್ಟು ಜನ ಇದನ್ನು ಕಂಪ್ಲೀಟ್ ಮಾಡಿ ಒಂದು ಫ್ರಂಟ್ ಶೇಪೇ ಹಾಕಿ ಮಾಡಿ ಅಂತ ನಾನು ಹೇಳಲ್ಲ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು, ಒಂದು 3-4 ಆದರೂ ಪರವಾಗಿಲ್ಲ, ಇಲ್ಲ ಸಿಂಗಲ್ ಒಂದು ಫ್ಲವರು ಇದು ಶೇಪ್ ಹಾಕಿಬಿಟ್ಟು ಟ್ರೈ ಮಾಡಿ ಕೂಡ ನೀವು ನನಗೆ ಫೋಟೋ ಹಾಕಿ. ನನಗೂ ತುಂಬ ಖುಷಿಯಾಗತ್ತೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನು ಯಾವ ಡಿಸೈನಲ್ಲೂ ಅಷ್ಟು ಹೇಳಲಿಲ್ಲ ಈ ಥರ ಹಾಕಿ ಅಂತ, ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ರೆಗ್ಯುಲರಾಗಿ, ಮತ್ತು ಯಾರೆಲ್ಲ ನಾವು ಹಾಕಿದ ಥರನೇ ಹಾಕಿ ಟ್ರೈ ಮಾಡ್ತೀರಾ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ. ಮತ್ತು ಚಾನಲ್ ನಾವು ಕೂಡ ಎಷ್ಟು ಮಟ್ಟಿಗೆ ವೀಡಿಯೋಸ್ನ ಹಾಕಬೇಕು ಅಂತ ಒಂದು ಸಿಗುತ್ತೆ, ಒಂದು ನಮಗೂ ಲೆಕ್ಕಾಚಾರ ಸಿಗುತ್ತೆ ಅಲ್ವಾ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇವಾಗಂತೂ ಸ್ಯಾರಿ ಎಲ್ಲಿ ನೋಡಿದ್ರು ಎಲ್ಲ ಕಡೆ ಸೀರೆ ಮೇಳ, ಸೀರೆ ಸಂತೆ ಏನೇನೋ ಮಾಡ್ತಿದ್ದಾರೆ. ಆದರೆ ಹಬ್ಬಕ್ಕೆ ಮುಂಚೆ ಎಲ್ಲ ಏನಾಗ್ತಿದೆ ಗೊತ್ತಾ, ಫಸ್ಟೆಲ್ಲ ಹಬ್ಬಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಏನು ತುಂಬ ಇರಲಿಲ್ಲ ಫ್ರೆಂಡ್ಸ್. ನಿಜ ನಾವೆಲ್ಲ ಚಿಕ್ಕ ಮಕ್ಕಳಿಂದನೂ ನಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಕೂರಿಸ್ತೀವಿ ನಾವು, ಅಷ್ಟೊಂದು ಏನು ಇರಲಿಲ್ಲ. ಆದರೆ ಈ ಬರ್ತಾ ಜನರೇಷನ್ ಹೇಗಾಗಿದೆ ಅಂದರೆ, ಯಾರೋ ಒಬ್ಬರು ಏನೋ ಮಾಡ್ತಿದ್ದಾರೆ ಅಂದರೆ ನಾವು ಮಾಡ್ತೀವಿ ಅಂಥೇಳಿ ಪ್ರತಿಯೊಬ್ಬರು ಮಾಡ್ತಾರೆ. ಹಾಗಾಗಿ ಈಗ ತುಂಬ ಸ್ಯಾರಿ ಅಂಥೇಳಿ ತುಂಬ ಸ್ಯಾರೀಸ್ ತೊಗೊತಾರೆ. ನಾನು ಹೇಳೋದೇನೆಂದರೆ, ಸ್ಯಾರೀಸ್ ತೊಗೊಳ್ಳಿ, ಬೇಡ ಅಂತ ಹೇಳಲ್ಲ, ದೇವ್ರಿಗೆ ಉಡ್ಸೋಕ್ಕೆ ಬೇಕಾ ತೊಗೊಳ್ಳಿ, ಹಂಗೆ ಅಂದ್ಬಿಟ್ಟು ಬರೀ ಸ್ಯಾರಿಗೆ ಬಂಡವಾಳ ಹಾಕ್ಬೇಡಿ. ಕೆಲವ್ರನ್ನ ನಾನು ನೋಡ್ತಾ ಇರ್ತೀನಿ, ಏನಪ್ಪ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ, ಅಯ್ಯೋ ಹೋದ ವಾರ ಈ ಸ್ಯಾರಿ ತೊಗೊಂಡೆ, ನೆಕ್ಸ್ಟ್ ವಾರ ಈ ಸ್ಯಾರಿ ತೊಗೊಂಡೆ, ತುಂಬ ಸ್ಯಾರೀಸ್ ತೊಗೊತಾರೆ. ಯಾಕೆ ಅಷ್ಟೊಂದು ಬಟ್ಟೆಗೆ ದುಡ್ಡು ಹಾಕ್ತೀರಾ ಅಂತಲೇ ಗೊತ್ತಾಗಲ್ಲ. ಬಟ್ಟೆಗಳಿಗೆ ದುಡ್ಡು ಹಾಕೋದ್ರಿಂದ ನಮಗೆ ಅದು ವಾಪಸ್ ಬರಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಒಡವೆ ಮೇಲೆ ದುಡ್ಡು ಹಾಕಿ ತುಂಬ ಒಡವೆಗಳು ತೊಗೋಬೋದು, ಮತ್ತು ಅದು ರೇಟ್ ಇವತ್ತಿದ್ದಂಗೆ ನಾಳೆ ಇರಲ್ಲ. ಮತ್ತು ಅದು ನಮ್ಮ ಕಷ್ಟ ಕಾಲಕ್ಕೂ ಕೂಡ ಯೂಸ್ ಆಗುತ್ತೆ. ಒಡವೆಗಳು ತೊಗೊಂಡ್ರೆ, ತುಂಬ ಬಟ್ಟೆಗಳು ತೊಗೊಂಡ್ರೆ ಏನಕ್ಕೂ ಯೂಸ್ ಆಗೋಲ್ಲ ಫ್ರೆಂಡ್ಸ್. ಸುಮ್ಮನೆ ಬೀರು ತುಂಬ ಇರುತ್ತೆ. ಮತ್ತು ಏನಾಗುತ್ತೆ, ಅದು ಓಲ್ಡ್ ಆಗಿಬಿಡುತ್ತಲ್ಲ ಸ್ಯಾರಿ. ಅಂದರೆ ಈಗೆಲ್ಲ ಏನಾಗಿದೆ ಅಂದರೆ, ಟ್ರೆಂಡ್ ಹಳೇದಾಗಿದ್ದ ಕೂಡಲೇ ಆ ಸ್ಯಾರಿ ಉಡೋದೇ ಇಲ್ಲ. ನಾವು ಕೂಡ ಅಷ್ಟೇ ತಾನೇ ಮಾಡ್ತೀವಿ. ಟ್ರೆಂಡ್ ಹಳೇದಾದರೆ ಸ್ಯಾರಿ ಉಡೋಲ್ಲ. ಹಾಗಾಗಿ ಸ್ಯಾರಿ ವೇಸ್ಟಾಗಿ ಬಿದ್ದಿರುತ್ತೆ. ಅದನ್ನು ಮತ್ತೆ ಮಕ್ಳಿಗೆ ಗೌನ್ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ಲೆಹಂಗಾ, ಇಲ್ಲಾಂದರೆ ಡ್ರೆಸ್ಸು, ಈ ಥರ ವೆರೈಟಿ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೊತೀವಿ. ಅಷ್ಟು ಬಿಟ್ಟರೆ ಈಗ ಮಕ್ಳುಗಳು ಕೂಡ ಅಯ್ಯೋ ಹೋಗಮ್ಮ ಸೀರೆಯಲ್ಲಿ ಹೊಲ್ದಿರೋದೆಲ್ಲ ಬೇಡ, ಇವಾಗ ಯಾರೂ ಹಾಕ್ಕೊಳ್ಳಲ್ಲ ಅಂಥೇಳಿ ಇದು ಮಾಡ್ತಾರೆ. ಅದಕ್ಕೋಸ್ಕರ ಹೇಳೋದು, ಸೀರೆ ಮೇಳ ಅಂತ ಏನೆಲ್ಲ ಮಾಡ್ತಿದ್ದಾರೆ, ಕೆಲವೊಂದು ಕಡೆ ಮೋಸ ಹೋಗಿದ್ದಾರೆ ಜನಗಳು. ಯಾಕಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ನೋಡ್ತಾ ಇದ್ದೀನಿ, ತುಂಬ ಜನ ಅದು ಕಂಪ್ಲೇಂಟ್ ಕೂಡ ಇದೆ. ವೀಡಿಯೋಸಲ್ಲಿ ತೋರಿಸ್ತಾ ಇರೋದೇ ಬೇರೆ, ಆದರೆ ನಮಗೆ ನಾವು ಇದು ಮಾಡ್ಕೊಂಡಾಗ, ಬುಕ್ ಮಾಡ್ಕೊಂಡಾಗ ನಮಗೆ ಕಳಿಸಿರೋವಂಥ ಸ್ಯಾರಿನೇ ಬೇರೆ ಅಂಥೇಳಿ ತುಂಬ ಜನ ಕೊಡ್ತಾಯಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಯಾರೇ ಆದ್ರೂ. ಯಾಕೆ ಅಂದರೆ ಜನ ಏನೋ ಒಂದು ನಿಮಗೆ ವೀಡಿಯೋಸ್ ಮುಖಾಂತರ ತೋರಿಸ್ತಿದ್ದಾರೆ ಅಂತಂದರೆ ಅದು ಎಲ್ಲ ನಿಜ ಆಗಿರೋದಿಲ್ಲ. ಯೂಟ್ಯೂಬಲ್ಲೇ ಆಗಲಿ, ಇನ್ಸ್ಟಾಗ್ರಾಮಲ್ಲೇ ಆಗಲಿ, ಇಲ್ಲಿ ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ಪ್ರತಿಯೊಂದು ನಿಜಾಂಶ ಇರಲ್ಲ ಫ್ರೆಂಡ್ಸ್. ಎಲ್ಲರೂ ಸತ್ಯವಾಗಿ ಯಾರೂ ಮಾಡ್ತಾರಲ್ಲ, ಏನೋ ವೀಡಿಯೋಸ್ಗೋಸ್ಕರ, ಅವ್ರದ್ದು ಒಂದು ವ್ಯೂವ್ಸ್ಗೋಸ್ಕರ ಏನೋ ಒಂದು ಮಾಡ್ತಿರ್ತಾರೆ ಅಷ್ಟೇ. ಆದರೆ ರಿಯಲ್ ಇದರಲ್ಲಿ
ಅಷ್ಟು ಕ್ವಾಲಿಟಿ ಕೊಡ್ತಾರೆ ಅಂತ ನಂಗೆ ಅನಿಸಲ್ಲ. ಆದಷ್ಟು ನೀವೇ ಅಂಗಡಿಗಳಿಗೆ ಹೋಗಿ ನೋಡ್ಕೊಂಡು ತೊಗೊಳೋದು ಬೆಸ್ಟ್ ಅನಿಸುತ್ತೆ. ಮತ್ತು ಆನ್ಲೈನ್ ಪೇಮೆಂಟ್ ಮಾಡುವಾಗ ಹುಷಾರಾಗಿರಿ. ಈಗ ಆನ್ಲೈನ್ ಪೇಮೆಂಟಲ್ಲೂ ಅಷ್ಟೇ ತುಂಬ ಮೋಸ ನಡೀತಾ ಇದೆ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇ ಹುಷಾರಾಗಿರಬೇಕು. ಎಷ್ಟೇ ಒಂದು ಈ ಫಾಸ್ಟ್ ಜನ್ರೇಷನಲ್ಲಿ ನಾವೆಷ್ಟು ಹುಷಾರಾಗಿದ್ರೂ ಸಾಲಲ್ಲ. ನೋಡಿ, ಈಗ ಇದು ಏನು ಕ್ರಿಯೇಟ್ ಮಾಡಿದ್ದೆ ಅಲ್ವಾ ನಾನು ಡಿಸೈನು, ಈ ಡಿಸೈನಿಗೆ ನಾನಿಲ್ಲಿ ಮಿಡಲಲ್ಲಿ ಒಂದೊಂದು ಲೈನ್ಸ್ನ ಹಾಕ್ತಾಯಿದ್ದೀನಿ ಗೋಲ್ಡು. ಅದು ಏನಾಗುತ್ತೆ ಅಂತಂದರೆ ನಿಮಗೆ ಅದು ಒಂಥರ ಹೈಲೈಟ್ ಕಾಣಿಸುತ್ತೆ. ಆವಾಗ ಫುಲ್ಲು ಬ್ಲೂನೇ ಇತ್ತಲ್ವಾ, ಈ ಮಧ್ಯದಲ್ಲಿರೋಂಥ ಗ್ಯಾಪಲ್ಲಿ ನಾನು ಇಲ್ಲಿ ನಿಮಗೆ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಏನು ಒಂದು ಲೈನ್ ಹಾಕ್ತೀನಲ್ವ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದೇ ಫುಲ್ದು ನೀವು ಗೋಲ್ಡ್ ಜಾಸ್ತಿ ಮಾಡಿಬಿಟ್ಟು ಬ್ಲೂನ ಕಡಿಮೆ ಮಾಡಿದರೆ ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಯಾರೆಲ್ಲ ನಿಮಗೆ ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡ್ಕೊಳಕ್ಕೆ ಬರ್ತಿಲ್ಲ, ಏನು ಮಾಡೋದು, ಗೋಲ್ಡ್ ಕಲರ್ ಹೆವಿ ಇದೆ, ಇದಕ್ಕೆ ಏನು ವರ್ಕ್ ಮಾಡಿಕೊಡ್ಲಿ ನಾನು ಅಂತ ಅಂದ್ಬಿಟ್ಟು ಏನಾದರೂ ಯೋಚನೆ ಮಾಡ್ತಾ ಇರೋವಂಥವ್ರು ಇರ್ತಾರೆ. ಆ ಥರ ಇರೋರು ಈ ಥರ ಒಂದು ಮೆಥಡ್ನ ನೀವು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮೊನ್ನೆ ಹಾಕಿದ ವಿಡಿಯೋದಲ್ಲಿ ಎಲ್ಲರೂ ನೋಡಿರ್ತೀರ, ತುಂಬ ಬ್ಯುಸಿ ಇದ್ದೀನಿ, ಬಟ್ಟೆಗಳು ತುಂಬ ಕಳಿಸ್ಕೊಟ್ಟಿದ್ದಾರೆ, ಮಂಡ್ಯದಿಂದ ಎಲ್ಲ ಬಂದಿದೆ ಬಟ್ಟೆಗಳು ಅಂತ. ಮುಂಚೆನೂ ಅಷ್ಟೇ ಫ್ರೆಂಡ್ಸ್, ತುಂಬ ಬಟ್ಟೆಗಳನ್ನ ಕಳಿಸ್ಕೊಡ್ತಾರೆ. ಹೇಳಬೇಕು ಅಂತಂದರೆ ತುಂಬ ಬಟ್ಟೆಗಳನ್ನ ನಾನು ರೆಡಿ ಮಾಡಿ ಬೇರೆ ಬೇರೆ ಕಡೆಗೆಲ್ಲ ಕೊರಿಯರ್ ಮೂಲಕ ಕಳಿಸ್ಕೊಟ್ಟಿದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ಇದು ಡಿಸೈನ್ ಅಂತೂ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಓಕೆನಾ? ನೀವು ಲೈಕ್ ಕೊಡೋದ್ರಿಂದ ನಾವು ಕೂಡ ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀವಿ. ಮತ್ತು ಎಂಬ್ರಾಯ್ಡ್ರಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಅದೇ ಥರ ನಿಮಗೆ ಮಾಡಿಕೊಡ್ತೀನಿ, ಓಕೆನಾ? ಡಿಸೈನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಡಿಸೈನ್ ನಾನು ಮಾಡುವಾಗ ನೈಟ್ ಆಗಿತ್ತು ಫ್ರೆಂಡ್ಸ್, ಓಕೆನಾ? ನಾನು ಆಲ್ಮೋಸ್ಟ್ ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕೆ ಕೂತ್ಕೊಳ್ಳೋದೇ ನೈಟ್ ಟೈಮು, ಡೇ ಟೈಮ್ ಮಾಡೋದಿಲ್ಲ, ಓಕೆನಾ? ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಡಿಸೈನ್ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.